ನಮಸ್ಕಾರ. ನಾವು ಇವತ್ತೊಂದು ಬ್ಯಾಂಕ್ ಬಂದಿದ್ದೀರಿ. ಏನಂದ್ರೆ ಪಾಪ ನೋಡಿ, ಈ ತಾಯಿ ಒಂದು ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ರು. ನೋಡು ನಗೋದ್ ನೋಡು ನೋಡ ನಗ್ತಾವ್ರೆ ಪಾಪ. ಅವರು ಕ್ಯಾನ್ಸರ್ 4th ಸ್ಟೇಜಲ್ಲಿ ಇದ್ರು. ಅವ್ರ ತಾಯಿ ಯಾವುದೋ ಒಂದು ಬ್ಯಾಂಕಲ್ಲಿ ತಿಳಿದಿರೋ ಲೋನ್ ತೊಗೊಂಡಿದ್ದಾರೆ. ಅದು ಏನಾಗಿದೆ ಅಂತೇಳ್ಬಿಟ್ಟು ಇವಾಗ ಬ್ಯಾಂಕಿನ ಪರಿಸ್ಥಿತಿ ಎಲ್ಲ ಹೆಂಗಿದೆ ಏನು ಅಂತೇಳ್ಬಿಟ್ಟು ಒಂದು ಅವೇರ್ನೆಸ್ ಅಷ್ಟೇ. ನಾವು ಯಾರನ್ನ ಪಾಯಿಂಟ್ ಆಫ್ ವ್ಯೂ ಮಾಡೋಕ್ಕಾಗಲಿ, ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕಾಗಲಿ ನಾನು ಮಾಡ್ತಾಯಿಲ್ಲ. ಯಾಕಂದರೆ ಇವಾಗ ಅವರು 20 ಲಕ್ಷ 17 ಲಕ್ಷ ಲೋನ್ ತೊಗೊಂಡಿರೋದು. 17 ಲಕ್ಷ ಅಲ್ವೇನ್ರಿ? ಇರ್ರಿ ಒಂದು ನಿಮಿಷ. 17 ಲಕ್ಷ ಲೋನು, ಅದರಲ್ಲಿ ಇನ್ಸೂರೆನ್ಸು. ಒಂದು ನಿಮಿಷ ಇರಿ. ನಿಮ್ಗೆ ಯಾಕೋ ಅಮೌಂಟ್ ಎಷ್ಟು ಹೋಗಿರೋದು? ನನಗೆ 17 ಲಕ್ಷ ಅಮೌಂಟ್ ಹೋಗಿರೋದು ಅವ್ರಿಗೆ. 17 ಲಕ್ಷದಲ್ಲಿ ಅವರು 7.5 ಲಕ್ಷ ದುಡ್ಡು ಕಟ್ಟಿದ್ದಾರೆ 3 ವರ್ಷದಲ್ಲಿ. ಕರೆಕ್ಟಾ? 35,000 ಹಂಗೆ 7.5 ಲಕ್ಷ ಲೋನ್ ಕಟ್ಟಿದ್ದಾರೆ ಇವರು. 17 ಲಕ್ಷದಲ್ಲಿ ಇನ್ಸೂರೆನ್ಸು ಅದು ಇದು ಚಾರ್ಜಸ್ ಎಲ್ಲ ಹಾಕಿ 19 ಲಕ್ಷ ಮಾಡಿದ್ದಾರೆ. ಕರೆಕ್ಟಾ? ಕರೆಕ್ಟಾ? 19 ಲಕ್ಷ ಅಸಲು ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಆ 19 ಲಕ್ಷದಲ್ಲಿ ಇವಳು 7.5 ಲಕ್ಷ ಕಟ್ಟಿದ್ರೆ ಎಲ್ಲ ಹೋಗಿ ಮತ್ತೆ 20,500,000 ರೂಪಾಯಿ ಕಾಸು ಕೇಳ್ತಾರೆ. 20,05,000 ರೂಪಾಯಿ. ಎಷ್ಟು ಬ್ರದರ್ ಅಮೌಂಟ್? 20,05,000 ರೂಪಾಯಿ. ಇವಾಗ ಇವರು 7.5 ಲಕ್ಷ ಕಟ್ಟಿರೋದು ಲೆಕ್ಕನೇ ಇಲ್ಲ. ಇವ್ರು 7.5 ಲಕ್ಷ ಕಟ್ಟಿರೋದು ಇನ್ನ ಅಸಲ್ ಮೇಲೆ 17 ಲಕ್ಷ ತಗೊಂಡಿದ್ರಲ್ಲ, ಆ ಇನ್ಸೂರೆನ್ಸ್ ದುಡ್ಡೆಲ್ಲ ಸೇರಿ 19 ಲಕ್ಷ ಅಂತವ್ರಲ್ಲ, ಅದ್ರ ಮೇಲೆ ಇನ್ನ 1,05,000 ರೂಪಾಯಿ ಎಕ್ಸ್ಟ್ರಾ ಆಗಿದೆ. ಕರೆಕ್ಟಾ? 20 ಲಕ್ಷ ತಗೊಂಡಿರೋದು. ಆಯ್ತು, 20 ಲಕ್ಷನೇ ಆಗ್ಲಿ. ಆಯ್ತು, ಇನ್ನೊಂದು ಲಕ್ಷ ಓಲಿ ಬಿಡಿ. ಇನ್ಸೂರೆನ್ಸ್ ಏನೇ ಡೆಬಿಟ್ ಆಗಿದೆ ಇಲ್ಲಿದೆ ನಿಮ್ಮ ಸ್ಟೇಟ್ಮೆಂಟ್. ಸರಿ ಅದನ್ನು ತೋರಿಸ್ತೀನಿ. ಸರಿನಾ? ಇದು ಇನ್ಸೂರೆನ್ಸ್ ಅದೆಲ್ಲ ಡೆಬಿಟ್ ಆಗಿರೋದು. ಮಧ್ಯದಲ್ಲಿ ಲೋನ್ ಕ್ಲೋಸ್ ಮಾಡಿದ್ರೆ ಇನ್ಸೂರೆನ್ಸ್ ಅಮೌಂಟ್ ರೀಫಂಡ್ ಆಗುತ್ತೆ. ಯಾರಿಗೆ? ಬಟ್ ಪೂರ್ತಿ ಆಗಲ್ಲ, ಡಿಡಕ್ಟ್ ಮಾಡಿ ಬರುತ್ತೆ. ಸರಿ, ಆ ಇನ್ಸೂರೆನ್ಸ್ ಅಮೌಂಟ್ ಎಷ್ಟು? ಇನ್ಸೂರೆನ್ಸ್ ಅಮೌಂಟ್ ಬಿಡಿ ಇವ್ರೆ. ಇವಾಗ ನಾವು ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಈಗ ಜನಕ್ಕೆ ಒಂದು ಅವೇರ್ನೆಸ್ ಕೊಡ್ತಾ ಇರೋದು. ಜನ ಬ್ಯಾಂಕ್ ಕಡೆ ಓಡಿ ಹೋಗ್ತಾರಲ್ಲ ಲೋನ್ ತಗೊಳಕ್ಕೆ. ಇವ್ರೆ ಭರತ್, ನಾನು ಹೇಳ್ತೀನಿ ಕೇಳಿ. ಜನ ಬ್ಯಾಂಕ್ ಕಡೆ ಓಡಿ ಹೋಗ್ತಾರಲ್ಲ. ಹೌದೌದು, 100 ಫೋನ್ ಬ್ಯಾಂಕ್ ಅವರೇ ಮಾಡ್ತಾರೆ. ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗಿದೆ, ನಿಮ್ ಸಿಬಿಲ್ ಪ್ರಾಬ್ಲಮ್ ಇಲ್ಲ, ಬಂದ್ರಿ ನಿಮ್ಗೆ ಲೋನ್ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅವರೇ ಫೋನ್ ಮಾಡ್ತಾ ಇರ್ತಾರೆ. ಎಲ್ಲಾ ಬ್ಯಾಂಕಲ್ಲೂ ಇರ್ತಾರೆ ಆತರ. ಇವಾಗ ನನ್ನ ಮಾತು ಕೇಳಿ. ಇವರು 20 ಲಕ್ಷನೇ ನೀವು ಹೇಳಿ, 20 ಲಕ್ಷ ಹೇಳ್ತಾ ಇದ್ದೀರಲ್ಲ, 20 ಲಕ್ಷದಲ್ಲಿ 7.5 ಲಕ್ಷ ಕಟ್ಟೋರಲ್ಲ. ಈಗ 20 ಲಕ್ಷದ 3 ವರ್ಷ ಕಟ್ಟಿದ ಮೇಲೂ 20,05,000 ರೂಪಾಯಿ ನೀವು ಹೇಳ್ತಾ ಇದ್ದೀರಾ ಇವಾಗ. ಕರೆಕ್ಟಾ? ಕರೆಕ್ಟ್ ಏನ್ರಿ? ಅವರು 2 ಲೋನ್ ತಗೊಂಡಿದ್ದಾರೆ. 2 ಲೋನ್ ಅಲ್ಲ ರೀ, ಹೇಳೋದ್ ಕೇಳ್ರಿ. ಆನ್ ದಿ ಹೋಲ್ ನಿಮ್ದು 20 ಲಕ್ಷ ಏನ್ರಿ? 2 ಲೋನ್ ಸರಿ. ಒಂದ್ ನಿಮಿಷ, ಅದನ್ನೇ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಒಂದು ಲೋನ್ ಬಂದು 3 ವರ್ಷ ಅಂತ ಏನೋ ಹೇಳ್ತಿದಾರೆ, ಅದು 3 ವರ್ಷ ಆಗಿರ್ಬೋದು. ಇನ್ನೊಂದು ಒಂದು 1 ವರ್ಷನೂ ಆಗಿಲ್ಲ ತಗೊಂಡು. ಆಯ್ತು ರೀ ಇವ್ರೆ, ಇದೆಲ್ಲ ಬಿಡ್ರಿ. ಇದೆಲ್ಲ ಅವ್ರ ದುಡ್ಡು ಟ್ರಾನ್ಸ್ಫರ್ ಮಾಡಿರೋದು. ಇವಾಗ ಪೂರ್ತಿ ಕೇಳಿ. ನಾನು ನಿಮ್ಮ ಹತ್ರ ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ. ಈಗ 20 ಲಕ್ಷ ಲೋನಲ್ಲಿ 17 ಲಕ್ಷ, ಅದರಲ್ಲಿ ಚಾರ್ಜಸ್ ಎಲ್ಲ ಸೇರಿ 20 ಲಕ್ಷ ಆಗೋಯ್ತು. ಇನ್ನ 3 ಲಕ್ಷ ಜಾಸ್ತಿ ಆಗೋಯ್ತು. ಕರೆಕ್ಟಾ ನಾನು ಹೇಳ್ತಾ ಇರೋದು? ಸರಿ. ಅದರಲ್ಲಿ 7.5 ಲಕ್ಷ ದುಡ್ಡು ಕಟ್ಟಿದ್ರೆ ಇನ್ನ ಆ 7.5 ಲಕ್ಷ ಲೆಕ್ಕಕ್ಕೆ ಇಲ್ಲ. ಇನ್ನ ಇವರೇ ನಿನ್ಗೆ 20,05,000 ರೂಪಾಯಿ ಕೊಡ್ಬೇಕು. ಕರೆಕ್ಟಾ? ಇನ್ಕ್ಲೂಡಿಂಗ್ ಫೋರ್ಕ್ಲೋಜರ್ ಚಾರ್ಜ್. ಅದೇ ಎಲ್ಲ ಸೇರಿ. ನೋಡಿ, ಇದು ಬ್ಯಾಂಕ್ ಅಲ್ಲೇ ಕೂತಿದ್ದೀನಿ. ಇದು ನಿಮ್ಗೊಂದು ಅವೇರ್ನೆಸ್. ಯಾರು ಬ್ಯಾಂಕು ಲೋನು ಅಂತ ಓಡೋಗ್ತಿರೋ ನಿಮ್ಗೆ ನಿಜವಾಗ್ಲೂ ಇದೆಲ್ಲ ಒಂದು ಪಾಠ ಅಂತ ಹೇಳ್ಬೋದು. ಇವರು ನಮ್ಮ ಸ್ನೇಹಿತರೆ, ಇವರೇ ಈ ಲೋನ್ ಎಜುಕೇಟೆಡ್. ಇವರು ಎಷ್ಟೋದಿದ್ದೀರ ಅವ್ರೆ? ಅಲ್ಲ, ಎಷ್ಟೋದಿದ್ದೀರಾ? ಆಯ್ತು ಬ್ರದರ್, ಅವ್ರೇ ತೋರಿಸ್ತೀನಿ. ಎಷ್ಟೋದಿದ್ದೀರಾ ನೀವು? ಡಿಗ್ರಿ ಓದಿರೋರಿಗೆ ಈ ಪರಿಸ್ಥಿತಿ ಅಂದ್ರೆ ಇನ್ನ ಅನ್ಎಜುಕೇಟೆಡ್ ಎಲ್ಲ ಬಂದ್ಬಿಟ್ರೆ ಯಾವ ರೀತಿ ಆಗುತ್ತೆ ಹೇಳ್ರಿ? ಇವತ್ತು ಇವ್ರ ಹತ್ರ ನಾನೇನು ಹೇಳ್ತಾ ಇದ್ದೀನಿ, ಎಷ್ಟು ಹೇಳ್ತಾ ಇದ್ದೀನಿ ಇವ್ರಿಗೆ? 17 ಲಕ್ಷ 18 ಲಕ್ಷ ಕಾಸು ಕೊಡ್ತೀರಿ. ಇವಾಗ 7 ಲಕ್ಷ ಕಟ್ಟಿದ್ದೀರಲ್ಲ, 17 ಲಕ್ಷದಲ್ಲಿ ಇನ್ನ 1 ಲಕ್ಷ ಸೇರಿಸ್ಬಿಟ್ಟು 18 ಲಕ್ಷ ಕೊಡ್ತಾ ಇದ್ದೀರಿ. ಸಿಬಿಲ್ ಏನು ಪ್ರಾಬ್ಲಮ್ ಇಲ್ಲದೆ ಇರೋ ತರ ನಮಗೆ ಕ್ಲೋಸ್ ಮಾಡಿಕೊಡಿ ಅಂತ ಇಲ್ಲಿ ಕೇಳ್ತಾ ಇದ್ದೀರಿ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ಮುಗಿಸ್ಕೊಂಡು ಮತ್ತೆ ನಾನು ಇದು ಲೈವ್ನ ಕಂಟಿನ್ಯೂ ಮಾಡ್ತೀನಿ.